ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಯಾವುದೇ ರೆಸಿಪಿ ವಿಡಿಯೋ ಆಗಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನನ್ನ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಸೆಲ್ಫ್ ಗಿಫ್ಟ್, ನಾನೇ ನನಗೆ ಕೊಟ್ಕೊಂಡಿರೋವಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಇದೇ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಂಡ್ ರೆಡ್ ಕಲರಲ್ಲಿ ತೊಗೊಂಡಿರೋದು. ಆಫ್ಕೋರ್ಸ್ ಯಾರಿಗಿಷ್ಟ ಇಲ್ಲ ಮೈಸೂರು ಸಿಲ್ಕಲ್ಲಿ ರೆಡ್ ಕಲರ್, ನನಗಂತೂ ತುಂಬ ಇಷ್ಟ. ಆ್ಯಂಡ್ ನಾನು ರೆಡ್ ಕಲರೇ ತೊಗೋಬೇಕು ಅಂತ ತೊಗೊಂಡಿದ್ದು. ಆಫ್ಕೋರ್ಸ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ತೊಗೊಳಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಅಂತ ನೋಡಿ ನಾನು ತುಂಬ ದಿನ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಪ್ಪ, ಯಾರು ಆ ಥರ ಹೋಗಿ ತೊಗೋತಾರೆ, ಹೇಗೆ ಆ ಥರ ಕ್ಯೂವಲ್ಲೆಲ್ಲ ನಿಂತು ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಲಕ್ಕಿಲಿ ನನಗೆ ನಮ್ಮ ಚನ್ನಪಟ್ಟಣ ಔಟ್ಲೆಟಲ್ಲೇ ಸಿಕ್ತು. ಜಸ್ಟ್ ಒಂದು ಸಲ ವಿಸಿಟ್ ನೋಡೋಣ ಹೇಗಿರುತ್ತೆ, ಸಿಕ್ಕರೆ ತೊಗೊಳ್ಳೋಣ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಲಾದರೂ ತೊಗೊಳ್ಳೋಣ ಅಂತ ಒಂದು ಸಲ ನೋಡೋಕ್ಕೆ ಅಂತ ಹೋಗಿದ್ವಿ ನಾನು, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ. ಸೊ ಆವಾಗ ರೆಡ್ ಕಲರ್ ಅವೈಲಬಲ್ ಇದ್ದಿದ್ದು ನೋಡಿ, ಆ್ಯಂಡ್ ಯಾವುದೇ ರಶ್ ಇರಲಿಲ್ಲ, ಯಾರೂ ತುಂಬ ಜಾಸ್ತಿ ಕಸ್ಟಮರ್ಸ್ ಇರಲಿಲ್ಲ ಅಂಥ ಟೈಮಲ್ಲಿ ನಾನು ಪಿಕ್ ಮಾಡ್ಕೊಂಡಂಥ ಸ್ಯಾರಿ ಇದು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕಲರ್ಸು ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕಲ್ಲಿ, ಬಟ್ ರೆಡ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಬಾಡಿ ಆಫ್ ದ ಸ್ಯಾರಿನೂ ರೆಡ್ ವಿತ್ ಗೋಲ್ಡನ್ ಬಾರ್ಡರ್, ಸಖತ್ ರಿಚ್ ಲುಕ್ ಕೊಡುತ್ತೆ ಇದು. ಆ್ಯಂಡ್ ಆಫ್ಕೋರ್ಸ್ ಮೈಸೂರು ಸಿಲ್ಕ್ ಅಂದರೆ ತುಂಬ ಕಾಸ್ಟ್ಲಿ ಅಂತ ಎಲ್ರಿಗೂ ಗೊತ್ತು. ಅಷ್ಟು ಕಾಸ್ಟ್ಲಿ, ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಪರ್ಫೆಕ್ಟಾಗಿ ಇನ್ನೂ ರಾಯಲಾಗಿ ಕಾಣೋ ಥರನೇ ತೊಗೋಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ರೆಡ್ ವಿತ್ ಗೋಲ್ಡನ್ ಬಾರ್ಡರ್, ಓ ಮೈ ಗಾಡ್, ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ರೆಡ್ ನಾನು ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಮೈಸೂರು ಸಿಲ್ಕ್ ಒರಿಜಿನಲ್ ನೀವು ತೊಗೋತೀರಾ ಅಂತ ಹೇಳಿದ್ರೆ ಮೇಯ್ನ್ ಔಟ್ಲೆಟ್ಸಲ್ಲೇ ತೊಗೊಳ್ಳಿ, ಆಚೆ ಬೇರೆ ಅಂಗಡಿಗಳಲ್ಲಿ ತೊಗೋಬೇಡಿ. ಆ್ಯಂಡ್ ಈ ಥರ KSIC ಮಾರ್ಕ್ ಇರಬೇಕು ವಿತ್ ಸಿಲ್ಕ್ ಸರ್ಟಿಫೈಡ್. ನೀವು ಅಲ್ಲಿ ನೋಡ್ತಿದ್ದೀರಾ ಅಲ್ವಾ, ಮೈಸೂರು ಸಿಲ್ಕ್ 100% ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಬರೆದಿದ್ದಾರೆ, ವಿತ್ ಸಿಲ್ಕ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ KSIC ಮಾರ್ಕ್ ಸಹ ಇದೆ. ದಿಸ್ ಇಸ್ ಆ್ಯಕ್ಚುಲಿ ಒರಿಜಿನಲ್ ಸ್ಯಾರಿ. ನಿಮಗೆ KSIC ಸ್ಯಾರಿದು ಆ ಕೋಡ್ ಇಲ್ಲ ಅಂತ ಅಂದರೆ ಪ್ರಾಬಬ್ಲಿ ಅದು ನಾರ್ಮಲ್ ಸಿಲ್ಕ್ ಆಗಿರುತ್ತೆ, ಬಟ್ ಮೈಸೂರು ಸಿಲ್ಕ್ ಆಗಿರಲ್ಲ. ಅದು ನಿಮಗೆ ಗೊತ್ತಿರಬೇಕು ಮೈಸೂರು ಸಿಲ್ಕ್ ತೊಗೊಳ್ಳೋಕ್ಕೂ ಮುಂಚೆ. ಆ್ಯಂಡ್ ಮೈಸೂರು ಸಿಲ್ಕ್ಗೆ ಪೀಕೋ ಫಾಲ್ಸ್ ಮತ್ತು ಕುಚ್ಚು ಹಾಕ್ಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಸ್ಬೇಕು. ಅದಕ್ಕೋಸ್ಕರ ನಾನು ಯಾರ ಕೈಯಲ್ಲೂ ಹಾಕ್ಸಿಲ್ಲ, ನನ್ನ ಓನ್ ಸಿಸ್ಟರೇ ಹಾಕಿರೋದು, ನಮ್ಮ ಅಕ್ಕ ಹಾಕಿರೋದು ಆ್ಯಕ್ಚುಲಿ. ನೋಡಿ, ಇವನ್ ಅವರು ಉಟ್ಸರ್ಗೂ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಅಕ್ಕ ಅಂತ ರೆಡ್ ಥ್ರೆಡ್ಡಲ್ಲಿ. ಯಾಕಂದರೆ ಸೀರೆ ಡ್ಯಾಮೇಜ್ ಆಗಬಾರ್ದು ಅಂತ ನನಗೆ ಎಷ್ಟು ಚೆನ್ನಾಗಿ ಕುಚ್ಚು ಹಾಕ್ಕೊಟ್ಟಿದ್ದಾರೆ ಗೊತ್ತಾ ನಮ್ಮ ಅಕ್ಕ. ನಾನು ಆ್ಯಕ್ಚುಲಿ ಬೇರೆ ಯಾವ ಟೈಲರ್ಸ್ನೂ ನಂಬಿ ಕೊಡೋಕ್ಕೆ ಭಯ ಆಗ್ತಿತ್ತು, ಬಿಕಾಸ್ ಇಷ್ಟೊಂದು ಕಾಸ್ಟ್ಲಿ ಸೀರೆ ತೊಗೊಂಡು ಮಿಸ್ ಆಗೋರು ಏನಾದರೂ ಬಾರ್ಡರ್ ಏನಾದ್ರು ಕಟ್ ಮಾಡಿಬಿಟ್ರೆ ಅಥವಾ ನೀಟಾಗಿ ಕುಚ್ಚು ಹಾಕಿಲ್ಲ ಅಂತ ಅಂದರೆ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕುಚ್ಚು ಹಾಕ್ತಾರೆ, ಬಟ್ ನಂಗೆ ಇದಕ್ಕೆ ಬೇಬಿ ಕುಚ್ಚು ಬೇಕಿತ್ತು ಚೆನ್ನಾಗಿ, ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ಹತ್ರನೇ ಹಾಕಿಸ್ಕೊಂಡೆ. ಆ್ಯಂಡ್ ನಮ್ಮ ಅಕ್ಕ ಸಖತ್ತಾಗಿ ಹಾಕಿದ್ದಾರೆ, ಕಾಂಪ್ರಮೈಸೇ ಇಲ್ಲ. ಆ ಸ್ಯಾರಿಗೆ ಗೋಲ್ಡ್ ವಿತ್ ರೆಡ್ ಥ್ರೆಡ್ಡಲ್ಲಿ ನಾನು ಕುಚ್ಚು ಮಾಡಿಸಿರೋದು, ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಕುಚ್ಚಲ್ಲೂ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅಕ್ಕ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದರೆ ಸೆರ್ಗಲ್ಲಿ ನಮಗೆ ಒಂದು ಥ್ರೆಡ್ ಕಾಣಿಸ್ತಿದೆ ಅಲ್ವಾ, ಅಂದರೆ ಸಿಲ್ಕ್ ಮಾರ್ಕ್ ನಾನು ಆಲ್ರೆಡಿ ತೋರಿಸಿದ್ನಲ್ವ, ಆ ಥ್ರೆಡ್ಸ್ ಏನು ಕಾಣುತ್ತೆ ಅದನ್ನು ಕಟ್ ಮಾಡಿಸ್ಬಿಡ್ಬಾರ್ದು. ಅದು ಆ್ಯಕ್ಚುಲಿ ಅದೇ ಥರ ಇರಬೇಕು. ಮುಂದಕ್ಕೆ ನೀವು ಏನದು ಕುಚ್ಚನ್ನ ಹಾಕಿಸ್ಕೋಬೇಕು. ಆಮೇಲೆ ಅಲ್ಲಿ ಥ್ರೆಡ್ ಇದೆ ಅಂದ್ಬಿಟ್ಟು ಎಷ್ಟೊಂದು ಜನ ಟೇಲರ್ಸ್ ಅಲ್ಲಿವರೆಗೂ ಕಟ್ ಮಾಡಿಬಿಡ್ತಾರೆ. ಅದು ಆವಾಗ ಸಿಲ್ಕ್ ಸರ್ಟಿಫಿಕೇಷನ್ ಅಂದರೆ KSIC ಮಾರ್ಕ್ ಏನಿರುತ್ತೆ ಅದು ಹೊರಟೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಇನಿಷಿಯೇಟಿವ್ ತೊಗೊಂಡು ಹೇಳಿ ನೀಟಾಗಿ ಕುಚ್ಚನ್ನ ಹಾಕಿಸ್ಕೋಬೇಕಾಗುತ್ತೆ, ಅದನ್ನು ಕಟ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ನೋಡಿ, ಕುಚ್ಚನ್ನ ನಾನು ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಅಕ್ಕ ಅಂತ. ಅಫ್ಕೋರ್ಸ್ ಇದು ಬೇಬಿ ಕುಚ್ಚು, ಯಾಕಂದರೆ ಮೈಸೂರು ಸಿಲ್ಕಿಗೆ ಏನು ಗ್ರ್ಯಾಂಡಾಗಿ ಕುಚ್ಚು ಮಾಡಿಸ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ, ಯಾಕಂದರೆ ಸ್ಯಾರಿನೇ ತುಂಬ ಗ್ರ್ಯಾಂಡಾಗಿರುತ್ತೆ, ತುಂಬ ರಿಚ್ ಲುಕ್ ಕೊಡ್ತಿರುತ್ತೆ. ಸೊ ಹಂಗಾಗಿ ನಾನು ಬೇಬಿ ಕುಚ್ಚು ಮಾಡಿಸಿದ್ದೀನಿ. ಆ್ಯಂಡ್ ಪ್ರೈಸ್ನ ತುಂಬ ಜನ ಕೇಳ್ತೀರಾ. ಅಫ್ಕೋರ್ಸ್ ಈ ವಿಡಿಯೋದಲ್ಲಿ ನಾನು ಪ್ರೈಸ್ನೂ ಹೇಳ್ತೀನಿ, ಬಟ್ ಗೊತ್ತಿರುತ್ತೆ ಅಲ್ವಾ ಮೈಸೂರು ಸಿಲ್ಕ್ ಅಂದರೆ ಕಾಸ್ಟ್ಲಿನೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೀರೆಗಳು ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ನನ್ನ ಮದುವೆ ಟೈಮಲ್ಲೇ ಗೊತ್ತಾಗಿದ್ದು. ಯಾಕಂದರೆ ನಾನು ಮದುವೆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಸ್ಯಾರಿಗಳು ತೊಗೋಬೇಕು ಅಂತ ತೊಗೊಂಡ್ಬಿಟ್ಟಿದ್ದೆ. ಆಲ್ಮೋಸ್ಟ್ 26,000ವರೆಗೂ ನಾನು ತೊಗೊಂಡಿದ್ದೀನಿ. 26,500. ಅದಕ್ಕೆ ಬ್ಲೌಸ್ ವರ್ಕೆಲ್ಲ ಮಾಡ್ಸೋಕ್ಕೆಲ್ಲ ಇನ್ನೂ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿತ್ತು. ಸೊ ಆವಾಗಲೇ ನಂಗೆ ಗೊತ್ತಾಗಿತ್ತು ಸಿಲ್ಕ್ ಸ್ಯಾರೀಸ್ ಅಷ್ಟು ಕಾಸ್ಟ್ಲಿ ಅಂತ. ಆ್ಯಂಡ್ ಅದು ನನಗೆ ತುಂಬ ಕಾಸ್ಟ್ಲಿ ಅಂತಲೇ ಅನ್ಸೋದು, ಬಿಕಾಸ್ ಅದು ತುಂಬ ದೊಡ್ಡ ಅಮೌಂಟ್ ನಮಗೆಲ್ಲ. ಬಟ್ ಮೈಸೂರು ಸಿಲ್ಕ್ ಅದಕ್ಕಿಂತ ಎಕ್ಸ್ಪೆನ್ಸಿವ್ ಆಗೋಯಿತು. ಬಟ್
ಲೈಫಲ್ಲಿ ಒನ್ ಟೈಮ್ ಆದರೂ ಒಂದು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಇತ್ತು. ಅದಕ್ಕೋಸ್ಕರ ನಾನು ಇದನ್ನು ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಂಥ ಸ್ಯಾರಿ. ಅಫ್ಕೋರ್ಸ್ ದಿಸ್ ಇಸ್ ದ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನನ್ನ ಹತ್ರ ಇರೋದ್ರಲ್ಲಿ. ಬಟ್ ಇದನ್ನು ನೋಡ್ತಿದ್ರೆ ವರ್ತ್ ಫಾರ್ ದ ಮನಿ ಅಂತ ಅನಿಸುತ್ತೆ. ಆ್ಯಂಡ್ ಮೈಸೂರು ಸಿಲ್ಕ್ ಯಾಕೆ ಇಷ್ಟು ಎಕ್ಸ್ಪೆನ್ಸಿವ್ ಅಂತ ಅಂದರೆ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಾರ್ಡರ್ ಎಲ್ಲ ಸಿಲ್ಕ್ ಮತ್ತು ಗೋಲ್ಡ್ ಝರಿ ಆಗಿರುತ್ತೆ, ಅದಕ್ಕೋಸ್ಕರ ಇದು ಕಾಸ್ಟ್ಲಿ. ಆ್ಯಂಡ್ ಈ ವಿಡಿಯೋ ನೋಡಿ ಯಾರೂ ಬಿಲ್ಡಪ್ ಆ ಥರ ಎಲ್ಲ ಅಂದ್ಕೋಬೇಡಿ ಪ್ಲೀಸ್, ಯಾಕಂದರೆ ಇದು ನನ್ನ ಮೆಮೊರೀಸ್ಗೆ ಅಂತ ನಾನು ನೀಟಾಗಿ ಒಂದು ವಿಡಿಯೋ ಮಾಡಿ ಸೇವ್ ಮಾಡ್ಕೋತಾ ಇರೋದು. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಈ ಮೈಸೂರು ಸಿಲ್ಕ್ನ. ಆ್ಯಂಡ್ ಪ್ರೈಸ್ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನಿಮಗೆ ಬಿಲ್ನೇ ತೋರಿಸ್ತೀನಿ, ಬಿಕಾಸ್ ಎಷ್ಟೊಂದು ಜನ ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಇದ್ರ ಪ್ರೈಸ್ನ. ದಿಸ್ ಇಸ್ ದ ಆ್ಯಕ್ಚುಯಲ್ ಪ್ರೈಸ್, 41,152 rupees. ಆ್ಯಂಡ್ ಇದು ಸ್ಯಾರಿ ಮೇಲೆ ಇರುತ್ತಲ್ಲ ಟ್ಯಾಗ್, ಅದು 41,255 rupees ಅಂತ ಇದೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ಚನ್ನಪಟ್ಟಣ ಔಟ್ಲೆಟಲ್ಲಿ ನಾನು ತೊಗೊಂಡಿದ್ದು. ನಾನು ಟ್ಯಾಗು ಬಿಲ್ ಏನೂ ಬಿಸಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಅಲ್ವಾ, ಅದಕ್ಕೋಸ್ಕರ ಮೆಮರೀಸ್ಗಂತ ನಾನು ಎಲ್ಲನೂ ಇಟ್ಕೊಂಡಿದ್ದೀನಿ, ಏನೂ ಬಿಸಾಕಿಲ್ಲ. ಆ್ಯಂಡ್ ಟ್ಯಾಗಲ್ಲಿ ಪ್ರೈಸ್ ನೋಡಿದ್ರಿ ಅಲ್ವಾ, 50 to 100 rupees ಏನೋ ನನಗವರು ಡಿಸ್ಕೌಂಟ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಬಿಲ್ಲೆಲ್ಲ ಫೋಲ್ಡ್ ಮಾಡಿ ತೋರಿಸ್ತಿದ್ದೀನಿ ಅನ್ಕೋಬೇಡಿ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ಲೋಸ್ ಮಾಡಿಲ್ಲ ಅಲ್ಲಿ. ಸೊ ಇದು ನನ್ನ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.